ನಮಸ್ಕಾರ ಎಲ್ಲರಿಗೂ ನನ್ನ ಡೇ 78 ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ನಿಂಗ್ ಟಿಫಿನ್ಗೆ ಅಂತ ನಾನು ಗೋಬಿ ಪಲ್ಯ ಅದ್ರ ಜೊತೆಗೆ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಯಜಮಾನ್ರಿಗೆ ಏನೋ ಗೋಧಿ ಹಿಟ್ಟಿನ ದೋಸೆ ತಿನ್ನಬೇಕಂತ ಅನ್ಸತ್ತಿತ್ತಂತ. ಸೊ ಹಾಗಾಗಿ ಗೋಧಿ ಹಿಟ್ಟಿನ ದೋಸೆ ಅದ್ರ ಜೊತೆಗೆ ಗೋಬಿ ಪಲ್ಯ ಮಾಡಿದ್ದೆ. ಅಮ್ಮನೂ ಕೂಡ ಇವತ್ತು ಮಾರ್ನಿಂಗ್ ಊರಿಗೆ ಬಂದಿದ್ದರು. ಅಮ್ಮನಿಗೂ ಕೂಡ ಟಿಫಿನ್ಗೆ ಹಾಕಿ ಕೊಟ್ಟೆ. ನಮ್ಮ ಯಜಮಾನ್ರು ಕೂಡ ಟಿಫಿನ್ ಮಾಡಿಕೊಂಡ್ರು, ನಾನು ಟಿಫಿನ್ ಮಾಡಿಕೊಂಡೆ. ಅವ್ರು ಆ್ಯಕ್ಚುಲಿ ಹಾಸ್ಪಿಟಲ್ ಚೆಕಪ್ಗೆ ಅಂತ ಬಂದಿದ್ದರು. ಅಮ್ಮ ಸ್ವಲ್ಪ ಕೈಗೆ ಏಟ್ ಆಗಿಬಿಟ್ಟಿತ್ತು. ನಮ್ಮಮ್ಮ ಮತ್ತು ಯಜಮಾನ್ರು ಇಬ್ಬರು ಕೂಡ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದ್ರು. ನಾನು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಪಾಲಕ್ ರೈಸ್ ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ಇವಾಗ ಮತ್ತೆ ನೆಕ್ಸ್ಟ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಅವರು ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದರು, ಫಸ್ಟ್ ಏಡ್ ಮಾಡಿ ಕಳಿಸಿದ್ರು. ಆ್ಯಂಡ್ 5 ಡೇಸ್ ನೀರಲ್ಲಿ ಕೈ ಇಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಯಜಮಾನ್ರು ನಾನು ಕೂಡ ಅಮ್ಮನ ಜೊತೆಗೆ ಊರಿಗೆ ಕಳಿಸಿದ್ರು. ಫಾರ್ ದ ಫಸ್ಟ್ ಟೈಮ್ 1.5 ವರ್ಷ ಆದಮೇಲೆ, ಮದುವೆ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಅದು ಅಮ್ಮನ ಜೊತೆಗೆ ಊರಿಗೆ. ಅಮ್ಮ ಅದೇ ಹೇಳ್ತಾ ಇದ್ರು, ಒಟ್ಟ ಬಸ್ಸಿಗೆ ಬಂದಿಲ್ಲ ನೀನು ಅಂತ. ನಾವು ಡೈರೆಕ್ಟಾಗಿ ವಾಪಸ್ ಬಳಗಾನೂರಿಗೆ ಹೋದ್ವಿ. ಇವತ್ತಿನ ಕಂಪ್ಲೀಟ್ ವಿಡಿಯೋನ ಪ್ರೇಮ್ಸಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಲಿಂಕ್ ಬಯೋದಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.